ಯಾದಗಿರಿ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ವ್ಯಾಪ್ತಿಗೆ ಬರುವ ಅರ್ಜುನಗಿ ಗ್ರಾಮದ ಮುಖ್ಯ ರಸ್ತೆ ಅಪಘಾತಕ್ಕೆ ಆಹ್ವಾನ ಕೊಡುತ್ತಿರುವ ಈ ಪ್ರಮುಖ ರಸ್ತೆ ತಕ್ಷಣ ಸರಿಪಡಿಸಿ ಮುಂದಾಗುವ ಅವಘಡವನ್ನು ತಪ್ಪಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ವಡಗೇರ ಗ್ರಾಮಸ್ಥರು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ಗಮನಕ್ಕೆ ತಂದ ತಕ್ಷಣ ಗ್ರಾಮದ ಹದಗೆಟ್ಟ ರಸ್ತೆ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಲ್ನಡಿಗೆ ಮುಖಾಂತರ ಸಂಚಾರ ಮಾಡಿ ಪರಿಶೀಲಿಸಿ ಸಾರ್ವಜನಿಕರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ ನಂತರ ಮಾತನಾಡಿದರು. ಅರ್ಜುನಗಿ ಗ್ರಾಮದಿಂದ ಹತ್ತಾರು ಹಳ್ಳಿಗೆ ಸಂಪರ್ಕ ಇರುವ ಈ ರಸ್ತೆ ಅಪಘಾತಕ್ಕೆ ಆಹ್ವಾನ ಕೊಡ್ತಾ ಇದ್ದು ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲಕ್ಕಿಂತ ಅನಾನುಕೂಲಕ್ಕೆ ಹೆಚ್ಚಾಗಿದೆ. ಒಂದೆಡೆ ರಸ್ತೆ ಹಾಳಾಗಿದ್ರೆ ಮತ್ತೊಂದು ಕಡೆ ಜಾಲಿಕಂಟಿಗಳು ರಸ್ತೆ ಇಕ್ಕೆರೆಗಳಲ್ಲಿ ಬೆಳೆದು ನಿಂತಿದ್ದು ಜಂಗಲ್ ಕಟಿಂಗ್ ಮಾಡಬೇಕು. ಈ ರಸ್ತೆಯಲ್ಲಿ ನಿತ್ಯ ವಿದ್ಯಾರ್ಥಿಗಳು, ರೈತರು, ಟಬಸ್, ಟ್ರ್ಯಾಕ್ಟರ್, ಎತ್ತುಬಂಡಿ, ಟಮ್ ಮತ್ತು ಶಾಲಾ ವಾಹನ, ತುರ್ತು ಸಮಯದಲ್ಲಿ ಆಂಬ್ಯುಲೆನ್ಸ್ ವಾಹನ ಕೂಡ ಇದೇ ಪ್ರಮುಖ ರಸ್ತೆಯಲ್ಲಿ ಸಂಚರಿಸುತ್ತವೆ. ಒಂದು ವೇಳೆ ರಾತ್ರಿ ಹೊತ್ತು ಹೊಸಬರು ಈ ರಸ್ತೆಗೆ ಬಂದರೆ ಭೀಕರ ಅಪಘಾತ ಆಗುವ ಸಂಭವ ಹೆಚ್ಚು. ಕಮ್ಮಿಯಾದರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಸಂಬಂಧಪಟ್ಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಗ್ರಾಮದ ಪ್ರಮುಖ ರಸ್ತೆಯ ಈ ಗತಿ ತಲುಪಿದೆ. ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಬಿದ್ದಿದ್ರೆ ಕೂಡಲೇ ಒಂದು ವಾರದಲ್ಲಿ ರಸ್ತೆ ಸರಿಪಡಿಸದಿದ್ರೆ ಪ್ರತಿಭಟನೆ ಮಾಡಲಾಗುತ್ತೆ. ವಾರದ ಒಳಗೆ ಅನಾಹುತವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಯಾಗಲಿದ್ದು ಈ ಕುರಿತು ವಡಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಅರ್ಜುನಗಿ ಗ್ರಾಮದಲ್ಲಿ ಪ್ರಮುಖ ರಸ್ತೆ ಏನದಂದ್ರೆ ಪಕ್ಕದಲ್ಲಿ ಏನಾದ್ರು ಉಂಡ ಇರೋದ್ರಿಂದ ಬೃಹತ್ ಆಕಾರ ತಗ್ಗಿರೋದ್ರಿಂದ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಆ ಊರಿಗಿರ್ತಕ್ಕಂಥ ಪ್ರಮುಖ ರಸ್ತೆ ಯಾವ ಸಮಯದಲ್ಲಿ ಆದರೆ ಅಪಘಾತ ಆಗ್ಬೋದು. ಹೊಸೊಬ್ಬರು ಬಂದರೆ ಅಪಘಾತ ಕಟ್ಟಿಟ್ಟ ಬುತ್ತಿ. ಅದಕ್ಕೂ ಚರಂಡಿ ಆದರೂ ಮಾಡಬೇಕು, ಇಲ್ಲ ಪೈಪನ್ನು ಹಾಕಿ ಮಣ್ಣು ಹಾಕಿ ಏನಂದರೆ ನೀರು ಸರಬರಾಜು ಚರಂಡಿ ನೀರು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಆಗ್ತದೆ. ಟಮ್ ಬಸ್ಸು, ಆಟೋ, ಎತ್ತಿನ ಗಾಡಿ ಈ ರಸ್ತೆಯಲ್ಲಿ ಜಾಸ್ತಿ ತಿರುಗಾಡೋದ್ರಿಂದ ಯಾವ ಸಮಯದಲ್ಲಿ ಆದರೂ ಅಪಘಾತ ಆಗ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅದನ್ನು ಎಚ್ಚೆತ್ತುಕೊಂಡು ಸರಿಪಡಿಸಬೇಕು. ಇಲ್ಲದಿದ್ದರೆ ಒಂದು ವಾರದೊಳಗೆ ಸರಿಪಡಿಸ್ಬೇಕು. ಸರಿಪಡಿಸಿದರೆ ಒಂದು ವಾರದ ಮೇಲೆ ಏನಾದರೂ ಆ ರಸ್ತೆಯಲ್ಲಿ ಯಾರಿಗಾರು ಏನೋ ತೊಂದರೆ ಆಯ್ತಂದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವಡಗೇರಿ ಪೊಲೀಸ್ ಠಾಣದಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಎಚ್ಚರಿಕೆ ನೀಡ್ತೀನಿ. ಇದೇ ಸಂದರ್ಭದಲ್ಲಿ ಮಲ್ಲಪ್ಪ, ಭೀಮಶಂಕರ, ಪವನ, ಮಲ್ಲೇಶಿ, ಅಯ್ಯಪ್ಪ, ಸಿದ್ದಪ್ಪ, ಮಲ್ಲಪ್ಪ, ಹನುಮಂತ, ಶರಣಪ್ಪ, ಮಹದೇವಪ್ಪ, ಹನುಮಂತ, ಶರಣಪ್ಪ, ದೇವೀಂದ್ರಪ್ಪ, ಭೂದೇಪ, ಚಂದ್ರಪ್ಪ, ಕುಮಾರ, ಋಷಿಬಾಬು, ಹಾಜಿ, ಜಗದೀಶ್, ಭೀಮಶಪ್ಪ, ಕುಮ್ಲಪ್ಪ, ಬಾಬು ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.